KCET 2025ಗೆ ಹಾರ್ಡ್ಲಿ ಇನ್ನೊಂದು 20 ಡೇಸ್ ಇದೆ. ಇವಾಗ ಸೆಕೆಂಡ್ PU ಚಾಪ್ಟರ್ಸ್ ಮೇಲೆ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಇನ್ನೂ ಟೈಮ್ ಬೇಕು. ಅಂತದ್ರಲ್ಲಿ ಇವಾಗ ಫಸ್ಟ್ PU ಚಾಪ್ಟರ್ಸ್ನ ಏನು ಮಾಡೋದು, ಓದಬೇಕಾ, ಓದಿದ್ರೆ ಯಾವ ಥರ ಓದಬೇಕು, ಓದಲಿಲ್ಲ ಅಂದರೆ ಹೌ ಕ್ಯಾನ್ ವಿ ಕೋಪ್ ಅಪ್ ವಿತ್ ದ ಮಾರ್ಕ್ಸ್ ವಿಚ್ ಕಮ್ ಫ್ರಮ್ ಫಸ್ಟ್ PU ಸಿಲೆಬಸ್, ಈ ಥರ ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ. ಸೊ ಇವೆಲ್ಲಾನು ಈ ವಿಡಿಯೋಲಿ ಅಡ್ರೆಸ್ ಮಾಡ್ತಿರ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ 20 ಡೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕಂಟೆಂಟ್ ಟು ಆ್ಯಡ್ ವ್ಯಾಲ್ಯೂ ಟು ಯುವರ್ ಪ್ರಿಪ್ರೇಷನ್ ಈ ಚಾನಲ್ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ಇನ್ನ 20 ಡೇಸ್ ನಿಮ್ಮ ಫೋಕಸ್ ಕಂಪ್ಲೀಟ್ಲಿ ನಿಮ್ಮ ಪ್ರಿಪ್ರೇಷನ್ ಮೇಲೆ ಇರಬೇಕು ಹೊರತು ಇನ್ನು ಯಾವ್ದ್ರ ಮೇಲೂ ಇರಬಾರ್ದು. ಬಟ್ ತುಂಬಾ ಜನ ಏನು ಮಾಡ್ತಿದ್ದೀರಾ ಅಂದರೆ ವೆಬ್ಸೈಟಲ್ಲಿ ಇರ್ಬೋದು ಅಥವಾ ಅಲ್ಲಿ ಇಲ್ಲಿ ಏನೇನು ನಡೀತಿದೆ, ಅಪ್ಡೇಟ್ಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಕೊಂಡು ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದು ಕಾಲೇಜ್ ದೋಸ್ತ್ ಅನ್ನೋ ಈ ವಾಟ್ಸ್ಆಪ್ ಚಾಟ್ ಬಾಟ್ನ. ಇಲ್ಲಿ ಏನಾಗುತ್ತೆ ಅಂದರೆ ಏನೇನು ನಿಮ್ಗೆ ಅಪ್ಡೇಟ್ಸ್ ಬೇಕು, ನೆಸೆಸರಿ ಅಪ್ಡೇಟ್ಸ್ ಏನಿದೆ ಎಲ್ಲಾನು ಇಲ್ಲಿ ಇರುತ್ತೆ. ಬಟ್ ಇಲ್ಲಿ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಿಮಗೆ ಟೈಮ್ ತುಂಬಾನೇ ಸೇವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈಸಿ ಟು ಇಂಟ್ರಾಕ್ಟ್ ಇರೋದ್ರಿಂದ ನಿಮಗೆ ಬೇಗ ನಿಮ್ಮ ಡೌಟ್ಸ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಏನಾದರೂ ಅಪ್ಡೇಟ್ ಇದ್ರೆ ನಿಮಗೆ ಕನ್ವೀನಿಯಂಟ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಟೈಮ್ ಸೇವ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಯು ಆರ್ ಗೆಟಿಂಗ್ ಅಕ್ಯುರೇಟ್ ಇನ್ಫಾರ್ಮೇಷನ್. KCET ಬಗ್ಗೆ ಇರ್ಬೋದು, KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಪ್ರಿಪರೇಷನ್ ಬಗ್ಗೆ ಇರ್ಬೋದು, ಎಲ್ಲಾದ್ರ ಬಗ್ಗೆನೂ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಅಂಡ್ ಆಲ್ ಆಫ್ ದಟ್ ಆರ್ ವೆರಿ ಮಚ್ ಅಕ್ಯುರೇಟ್ ಟು ಯುವರ್ KCET ಪಾಯಿಂಟ್ ಆಫ್ ವ್ಯೂ. ಸೊ ಇವಾಗ ನಿಮ್ಮ ಕಂಪ್ಲೀಟ್ ಫೋಕಸ್ ನಿಮ್ಮ ಪ್ರಿಪರೇಷನ್ ಮಧ್ಯೆ ಇರಬೇಕು. ಆದ್ರೂ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಈ ವಾಟ್ಸ್ಆಪ್ ಚಾಟ್ ಬಾಟ್ ನ ಇವತ್ತೇ ಚೆಕ್ಔಟ್ ಮಾಡಿ. ಸೊ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ಹೇಳ್ಬಿಡ್ತೀನಿ. ಐ ಆಮ್ ಟೆಲ್ಲಿಂಗ್ ದಿಸ್ ಫಾರ್ ದ nth ಟೈಮ್ ಅಂತ ನನಗೆ ಗೊತ್ತು. ಚಾಪ್ಟರ್ ವೈಸ್ ವೇಟೇಜ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ಸ್. ನಾವು ಫಸ್ಟ್ PU ಚಾಪ್ಟರ್ಸ್ ಓದಬೇಕಾ, ಓದಿದ್ರೆ ಯಾವ್ದನ್ನ ಓದಬೇಕು, ಇದೆಲ್ಲಾನು ನಿಮಗೆ ಚಾಪ್ಟರ್ ವೈಸ್ ವೇಟೇಜ್ ಅಲ್ಲೇ ಸಿಕ್ಬಿಡುತ್ತೆ. ಏನಾಗುತ್ತೆ ಯೂಶುವಲಿ ಅಂತಂದ್ರೆ ಫಸ್ಟ್ PUಗೆ ಓವರ್ ಆಲ್ ವೇಟೇಜೇ ಮೊದಲೇ ಕಮ್ಮಿ ಇದೆ. ಅದರಲ್ಲೂ ಇಂಡಿವಿಜುವಲ್ ಚಾಪ್ಟರ್ಸ್ಗೆ ವೇಟೇಜ್ ಅಂತೂ ಸಖತ್ ಕಮ್ಮಿ ಇದೆ. ಯು ರೇರ್ಲಿ ಸಿ ಅ ಚಾಪ್ಟರ್ ಇನ್ ಯೋರ್ ಫಸ್ಟ್ PU ಸಿಲೆಬಸ್ ವಿಚ್ ಕಂಟೈನ್ಸ್ ಮೋರ್ ದನ್ 3 to 4 ಕ್ವಶನ್ಸ್ ಇನ್ ದ ಲಾಸ್ಟ್ 4 to 5 years. ಅಂತಂದ್ರೆ ವಾಟ್ ಇಸ್ ದಿಸ್ ಟೆಲ್ಲಿಂಗ್ ಯು? ಫಸ್ಟ್ PU ಮೇಲೆ ಅಷ್ಟೊಂದು ಎಂಫಸಿಸ್ ಮಾಡ್ತಿಲ್ಲ in your KCET examination. And ಇದ್ರಲ್ಲೂ ಇಫ್ ಯು ಆರ್ ಗೆಟಿಂಗ್ ಅರೌಂಡ್ 20 ಕ್ವಶನ್ಸ್ ಅಥವಾ 25 ಕ್ವಶನ್ಸ್, ಒಂದು 40% ಕ್ವಶನ್ಸ್ ಅಂತೂ ನಿಮಗೆ 40% ಅಥವಾ 30% ನಿಮ್ಗೆ ಏನು ಫಸ್ಟ್ PU ಸಿಲೆಬಸ್ ಇಂದ ನಿಮ್ಮ ಎಕ್ಸಾಮಲ್ಲಿ ಬರ್ತಿದೆ ಅದಷ್ಟು ನೀವು ಥರವಾಗಿ ಪ್ರಿಪೇರ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ರೆಕಮೆಂಡ್ ಮಾಡೋದೇನೆಂದರೆ ಚಾಪ್ಟರ್ ವೈಸ್ ವೇಟೇಜ್ನ ನೋಡಿ. ಇಲ್ಲಿ 11th 12th ಅನ್ನೋ ಪ್ರಶ್ನೆ ಬರಲ್ಲ. ಚಾಪ್ಟರ್ ವೈಸ್ ವೇಟೇಜ್ ಮೇಲೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಹೈ ವೇಟೇಜ್, ಮಿಡಲ್ ವೇಟೇಜ್, ಲೋ ವೇಟೇಜ್ ಅಂತ. ಆ್ಯಂಡ್ ಈ ಲೋ ವೇಟೇಜಲ್ಲೇ ಮೋಸ್ಟ್ ಆಫ್ ಯುವರ್ 11 ಚಾಪ್ಟರ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಮೋರ್ ಓವರ್ ಇವಾಗ ನೀವು ಸೆಕೆಂಡ್ PU ದಾದರೆ ಅಟ್ಲೀಸ್ಟ್ ಎಕ್ಸಾಮ್ಗೆ ಓದಿರ್ತೀರಾ, ಸ್ವಲ್ಪ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಬೇಗ ಪ್ರಿಪೇರ್ ಆಗಿಬಿಡ್ಬೋದು. ಬಟ್ ಫಸ್ಟ್ PUಲೇ ಕರೆಕ್ಟಾಗಿ ಓದಿಲ್ಲ ಅಂತದ್ರಲ್ಲಿ ಸೆಕೆಂಡ್ PU ಮಧ್ಯದಲ್ಲಂತೂ ಆ ಚಾಪ್ಟರ್ಸ್ನೆಲ್ಲ ನೋಡೇ ಇರಲ್ಲ ನೀವು. ಇವಾಗ ಕಂಪ್ಲೀಟ್ಲಿ ಒಂಥರ ಹೊಸ ಚಾಪ್ಟರ್ಸ್ ತರ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಅದನ್ನೆಲ್ಲ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅದನ್ನ ಪ್ರಿಪೇರ್ ಆಗಕ್ಕೆ ಹೋಗಿ ಆ ಟೈಮ್ನ ವೇಸ್ಟ್ ಮಾಡಿಕೊಂಡು ಈ 12 ಚಾಪ್ಟರ್ಸ್ ಮೇಲೆ ಮಿಸ್ ಔಟ್ ಮಾಡ್ಕೋಬೇಡಿ. ದ ಫಸ್ಟ್ ಇಂಪಾರ್ಟೆನ್ಸ್ ಇಸ್ ದ ಹೈ ವೇಟೇಜ್ ಚಾಪ್ಟರ್ಸ್. ಇಲ್ಲಿ 4 ಚಾಪ್ಟರ್ ಓದಿದ್ರೆ ನಿಮಗೆ 4 ಮಾರ್ಕ್ಸ್ ಬರ್ತಿದೆ ಫಸ್ಟ್ PU ಇಂದ, ಅಂದ್ರೆ 1 ಮಾರ್ಕ್ಸ್ ವೇಟೇಜ್ ಇರೋ ಚಾಪ್ಟರ್ಸ್ನ. ಅದೇ ಇಲ್ಲಿ ಒಂದೇ ಚಾಪ್ಟರ್ ಇಂದ 5 ಮಾರ್ಕ್ಸ್ ಬರ್ತಿದೆ ಅಂದ್ರೆ ಈ ಚಾಪ್ಟರ್ನ ಫಸ್ಟ್ ಕರೆಕ್ಟಾಗಿ ಓದ್ಬೇಕಲ್ವಾ. ಸೊ ನಾನು ಇಲ್ಲಿ 2 ಚಾಪ್ಟರ್ ಓದ್ತೀನಿ, 2 ಚಾಪ್ಟರ್ ಓದಿದೆ, ಇಲ್ಲಿ ನಾವು ಈ 1 ಚಾಪ್ಟರ್ ಓದಿಲ್ಲ ಅಂದರೆ ಇಲ್ಲಿ 2 ಮಾರ್ಕ್ಸ್ ಕೊಡ್ತಿರೋದು ನಿಮಗೆ. ಬಟ್ ಇಲ್ಲಿ 5 ಮಾರ್ಕ್ಸ್ ಕೊಡ್ತಿದೆ. ಸೊ 11th ಚಾಪ್ಟರ್ಸ್ನ ಓದುವಾಗ ಯು ಶುಡ್ ಬಿ ರಿಯಲಿ ವಿಜಿಲೆಂಟ್. ಒನ್ ಥಿಂಗ್ ನಾನು ಸಜೆಸ್ಟ್ ಮಾಡೋದೇನೆಂದ್ರೆ, ಇವಾಗ ಒಂದು ಫಿಸಿಕ್ಸ್ ಅಂತ ತಗೊಂಡ್ರೆ ಫಸ್ಟ್ 12th ಸಿಲೆಬಸ್ ಅಲ್ಲಿರೋ ಚಾಪ್ಟರ್ಸ್ನೆಲ್ಲ ಮುಗಿಸ್ಕೊಳ್ಳಿ. ಅದಾದ್ಮೇಲೆ ಗೋ ವಿತ್ 11 ಚಾಪ್ಟರ್ಸ್ ಮೇಲೆ ಅಷ್ಟೊಂದು ಸ್ಟ್ರೆಸ್ಸು ಮಾಡೋದು ಬೇಡ. ಇವಾಗ ಡೀಪ್ ಆಗಿ ಇವಾಗ 12th ಅಲ್ಲಿ ನಾನು ಹೆಂಗೆ ಹೇಳ್ತೀನಿ, ಯಾವ್ದಾದ್ರು ಒಂದು ಫಾರ್ಮುಲಾ ಅಂದರೆ ನಿಮ್ಗೆ ಆ ಫಾರ್ಮುಲಾದು ಪ್ರತಿಯೊಂದು ವೇರಬೌಟ್ಸು ಮತ್ತೆ ಅಲ್ಲಿರೋ ಪ್ರತಿಯೊಂದು ಪ್ಯಾರಾಮೀಟರ್ ನಿಮ್ಗೆ ಗೊತ್ತಿರಬೇಕು ಅಂತ. ಆ ಥರ ಅಲ್ಲ, 11th ಅಲ್ಲಿ ಒಂದು ಸ್ವಲ್ಪ ರಫ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ 11th ಅಲ್ಲಿ ಕಮ್ಮಿ ಕ್ವಶನ್ಸ್ ಕೇಳ್ತಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಕೇಳೋ ಕ್ವಶನ್ಸ್ ಲೆವೆಲ್ ಕೂಡ ಕಮ್ಮಿ ಇರುತ್ತೆ. ಯಾಕಂದ್ರೆ ಇವನ್ ದ ಎಕ್ಸಾಮಿನರ್ ನೋಸ್ ದಟ್ ಯು ಹ್ಯಾವ್ ಲರ್ನ್ಡ್ ದಟ್ ಪರ್ಟಿಕ್ಯುಲರ್ ಸಿಲೆಬಸ್ 1 year ಬಿಫೋರ್. ಎಷ್ಟೋ ಜನ ಓದೇ ಇರಲ್ಲ ಬಿಡಿ, ಇಟ್ಸ್ ಓಕೆ. ಬಟ್ ಓದಿರೋರು 1 ವರ್ಷದಿಂದ ಓದಿರ್ತೀರಾ. ಆ್ಯಂಡ್ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಯಾರಿಗೆ ಆದ್ರೂ. ಅದಕ್ಕೋಸ್ಕರ ಸ್ವಲ್ಪ ಈಸಿ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಆ ಈಸಿ ಕ್ವಶನ್ಸ್ನ ಟ್ಯಾಕಲ್ ಮಾಡೋಕ್ಕೂ ಅಟ್ಲೀಸ್ಟ್ ನೀವು ಒಂದ್ಸಲ ಓದಬೇಕಲ್ವಾ. ತುಂಬ ಜನ ನಾನು 11th ಬರೀ ಅಥವಾ ಫಸ್ಟ್ PU ಬರೀ PYQsನ ನೋಡ್ಕೊಂಡು ಹೊಟ್ಟೋಗ್ತೀನಿ ಬ್ರೋ ಆಗುತ್ತಾ ಅಂತ ಕೇಳ್ತಿದ್ರಿ. ಓಕೆ, PYQs ನೋಡ್ಕೊಳ್ಳಿ. ಅದ್ರ ಜೊತೆಗೆ 1 ಶಾರ್ಟ್ ವೀಡಿಯೋಸ್ ಏನಿದೆ ಯೂಟ್ಯೂಬಲ್ಲಿ ಒಂದಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದಷ್ಟು 1 ಶಾರ್ಟ್ ವೀಡಿಯೋಸ್ನ ನೀವು ಚೆಕ್ಔಟ್ ಮಾಡ್ಕೊಂಡ್ರೆ ನೀವು ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ನೆನಪಿರುತ್ತೆ. ಎಕ್ಸಾಮಲ್ಲಿ ಏನೋ ಒಂದು ಫ್ಲಾಶ್ ಆದರೆ ಅದನ್ನು ಬರ್ದ್ಬಿಡ್ಬೋದು ಆಯ್ತಾ. PYQs ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನೇ 11th ಚಾಪ್ಟರ್ಸಲ್ಲಿ ಲೋ ವೇಟೇಜ್ ಚಾಪ್ಟರ್ಸ್ಗೆ ನೀವು PYQsನೇ ಮಾಡ್ಕೊಂಡು ಹೋಗಿ ಸಾಕು. ಬಟ್ ಅದ್ರ ಜೊತೆಗೆ 1 ಶಾರ್ಟ್ ವೀಡಿಯೋಸ್ನ ನೋಡ್ಕೊಂಡು ಹೋದರೆ ನಿಮಗೆ PYQs ಅಲ್ಲಿ ಇಲ್ಲದೆ ಇರೋ ಯಾವ್ದಾದ್ರು ಒಂದು ಕ್ವಶನ್ ಬಂದುಬಿಟ್ರೆ ಆ 1 ಶಾರ್ಟ್ ವೀಡಿಯೋಲಿ ಏನಾದ್ರು ನಿಮ್ಗೆ ನೋಡಿದ್ದು ನೆನಪಿತ್ತು ಅಂದರೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್. ಈ 20 ಡೇಸಲ್ಲಿ 12th ಚಾಪ್ಟರ್ಸ್ ಅಂದರೆ ಏನೇನು ಹೈ ವೇಟೇಜ್ ಚಾಪ್ಟರ್ಸ್ ಇದೆ ಅದಷ್ಟು ಮೇಲೆ ಫಸ್ಟ್ ಫೋಕಸ್ ಮಾಡಿಕೊಂಡು ಅದಾದಮೇಲೆ ದ ನೆಕ್ಸ್ಟ್ ಥಿಂಗ್ ಇಸ್ ಯುವರ್ ಫಸ್ಟ್ PU ಚಾಪ್ಟರ್ಸ್ನ 1 ಶಾರ್ಟ್ ವೀಡಿಯೋಸ್ನ ಆದಷ್ಟು ಬೇಗ ನೋಡ್ಕೊಂಡು 2x ಅಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಏನೇನು ಇಂಪಾರ್ಟೆಂಟ್ ಇದೆ ನೋಟ್ ಡೌನ್ ಮಾಡ್ಕೊಂಡು ಅದಷ್ಟನ್ನ ನೋಡ್ಕೊಂಡು PYQsನ ಸಾಲ್ವ್ ಮಾಡಿದ್ರೆ ಈಗ ನೀವು 11 ಚಾಪ್ಟರ್ಸ್ನ ಅಥವಾ ಫಸ್ಟ್ PU ಚಾಪ್ಟರ್ಸ್ನ ಇವಾಗ ನೀವು ಕಂಪ್ಲೀಟಾಗಿ ಬಿಟ್ಬಿಡ್ತೀರಿ ಅನ್ಕೊಳ್ಳಿ. ಅದಕ್ಕಿಂತ ಅಟ್ಲೀಸ್ಟ್ ಸಾಲ್ವಿಂಗ್ PYQs ಆ್ಯಂಡ್ ಲುಕಿಂಗ್ ಅಟ್ ದಟ್ 1 ಶಾರ್ಟ್ ವೀಡಿಯೋ ಇಸ್ ಬೆಟರ್ ಅಲ್ವಾ. 1 ಶಾರ್ಟ್ ವೀಡಿಯೋ ನೋಡಿದ ತಕ್ಷಣ ಕಂಪ್ಲೀಟಾಗಿ ಅರ್ಥ ಆಗ್ಬಿಡಲ್ಲ, ಇಟ್ಸ್ ಓಕೆ. ಬಟ್ ಅಟ್ಲೀಸ್ಟ್ ಏನೋ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ಏನೋ ಒಂದು ಬೆಟರ್ ಮಾಡಿರ್ತೀರಾ ಅಂತ ಅಷ್ಟೇ. ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಟು ಡೂ ದಿಸ್ ಫಸ್ಟ್ ಥಿಂಗ್
and the last thing and all the things which I mentioned about KCET, everything points into the chapter wise weightage. ಆ ಚಾಪ್ಟರ್ ವೈಸ್ ವೇಟೇಜ್ನ ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು 11th ಚಾಪ್ಟರ್ಸ್ನ ಅಥವಾ ಫಸ್ಟ್ PU ಚಾಪ್ಟರ್ಸ್ನ ನಾನು ಹೇಳ್ದಂಗೆ ಪ್ರಿಪೇರ್ ಆದರೆ ಆಬ್ವಿಯಸ್ಲಿ ನಿಮಗೆ ಫಸ್ಟ್ PU ಇಂದ ಬರೋ ಎಷ್ಟು 40% ಅಥವಾ 30% ವೇಟೇಜ್ ಏನಿದೆ ಅದರಲ್ಲಿ ನೀವು ಆಲ್ರೆಡಿ 20% ತಗೊಂಡೇ ಬಿಡ್ತೀರಾ. ಇನ್ನು 10% ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಅದರಲ್ಲೂ ಒಂದು 5% ಬಂದ್ಬಿಡುತ್ತೆ. ಸೊ ಹೆದರ್ಕೋಬೇಡಿ. ಕ್ಲಿಯರ್ ಆಯಿತು ಅನ್ಕೋತೀನಿ. ಇದಾದ್ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಇವಾಗಲೇ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ನಾನು ಫಸ್ಟ್ PU ಏನು ಓದಿಲ್ವಲ್ಲಪ್ಪ, ಫಸ್ಟ್ PU ಸಿಲೆಬಸ್ಸಿಂದ ಕ್ವಶನ್ಸ್ ಬರುತ್ತೆ ಅಂತೆಲ್ಲ ಟೆನ್ಷನ್ ಆಗಿರ್ತಾರೆ. ಅವ್ರಿಗೆ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಾನು ಅವಾಗಲೇ ಮೆನ್ಷನ್ ಮಾಡಿ ಚಾಟ್ ಬಾಟ್ನ ಇವತ್ತೇ ಚೆಕ್ಔಟ್ ಮಾಡಿ. ಸೊ ದಟ್ ನೀವು ಯಾವ ಅಪ್ಡೇಟ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಇದಿಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.